ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಪಕೋಡ ಮಾರಿ ಅಂತ ಮೋದಿ ಅವರು ಹೇಳ್ತಾರೆ. ಪಕೋಡ ಮಾರಣ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ. ಏನ್ರಪ್ಪ ನಮ್ಮ ಹುಡುಗರು ಹೇಳ್ಬೇಕು ಇವಾಗ, ಪಕೋಡ ಮಾರಿ ಅಂತ ಪ್ರಧಾನಿಗಳು ಹೇಳ್ತಾರೆ, ಪಕೋಡ ಮಾಡೋಣ ಅಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ, ಪಕೋಡ ಫ್ರೈ ಮಾಡಕ್ಕೆ ಆಯಿಲ್ ಬೆಲೆ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ. ಒಳ್ಳೆಣ್ಣೆ ಏನು ನಾವು ಹೇಳ್ತೀವಿ ಸೂರ್ಯಕಾಂತಿ ಎಣ್ಣೆನೋ ಇಲ್ಲ ಒಳ್ಳೆಣ್ಣೆನೋ, ಆ ಎಣ್ಣೆ ಬೆಲೆನೂ ಕೂಡ, ಅಡುಗೆ ಎಣ್ಣೆ ಬೆಲೆನೂ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ. ಇವ್ರುಗಳಿಗೆ ಜನಾಕ್ರೋಶ ತೋರಿಸ್ಬೇಕಾಗಿರೋದು ನಾವು. ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾವುದು ಅಜೆಂಡಾ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಸರ್ಕಾರ ಇವತ್ತು ಸದೃಢವಾದಂಥ ಆಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದೀವಿ, ನಿಮ್ಗೆ ಹೊಟ್ಟೆ ಉರಿತಾ ಇದೆ. ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಈಗೇನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ, ಈ ಹೆಣ್ಮಕ್ಳೆಲ್ಲ ಇವ್ರ ಪರವಾಗಿ ಓಟ್ ಹಾಕ್ತಾರೆ ಅಂತೇಳಿ ನಿಮ್ಗೆ ಹೊಟ್ಟೆ ಉರಿತಾ ಇದೆ. ಫ್ರೀ ಬಸ್ ಕೊಡ್ತಾ ಇದೀವಿ ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಸದೃಢರಾಗ್ತಿದ್ದಾರೆ, ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ. ಇದನ್ನ ಕಂಡ್ರೆ ನಿಮ್ಗೆ ಆಗಲ್ಲ. ಯುವಕರಿಗೆ ಯುವ ನಿಧಿ ಅಂತ ದುಡ್ಡು ಕೊಡ್ತಾ ಇದೀವಿ. ನಿಮ್ಗಳಿಗೆ ಈ ಕಾಂಗ್ರೆಸ್ನವರಿಗೆ ಈ ನಾವು ಒಳ್ಳೆ ಕೆಲಸಗಳು ಏನು ಕಾಂಗ್ರೆಸ್ನವ್ರು ನಾವು ಮಾಡ್ತಾ ಇದೀವಿ, ಇದನ್ನ ನೋಡಿ ಬಿಜೆಪಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ಬೆಲೆ ಏರಿಕೆಯನ್ನ ಪ್ರಾರಂಭ ಮಾಡಿದ್ದೇ ಬಿಜೆಪಿ. 1 to 2 ಗ್ಯಾಸ್ ಬೆಲೆ 1 to 2 ಮಾಡಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ರವರು ಪ್ರಧಾನಿ ಆಗಿದ್ದ ಕಾಲದಲ್ಲಿ ಗ್ಯಾಸ್ ಬೆಲೆ ಎಷ್ಟಿತ್ತು, ಇವತ್ತು ಗ್ಯಾಸ್ ಬೆಲೆ ಎಷ್ಟಿದೆ ನೋಡಿ. ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ನೋಡಿ. ಅದಲ್ಲದೆ GST ಬೇರೆ ಎಳಿತಾ ಇದ್ದಾರೆ. ನಾವು ತಿನ್ನೋ ಮೊಸರಿಗೂ ಕೂಡ GST ಅನ್ನ ಹಾಕಿ ಬರೆ ಎಳ್ದಿರುವಂಥದ್ದು ಮೋದಿ ಸರ್ಕಾರ. ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ರವರು ಈರುಳ್ಳಿ ಬೆಲೆ ಯಾಕೆ ಜಾಸ್ತಿ ಆಯಿತು ಮೇಡಮ್ ಅಂತಂದ್ರೆ, ನಾನು ಈರುಳ್ಳಿ ತಿನ್ನಲ್ಲ ಕೇಳಬೇಡಿ ಅಂತಾರೆ. ಇಂಥ ವಿತ್ತ ಸಚಿವರನ್ನ ಇಟ್ಕೊಂಡಿರುವಂಥ ದೇಶ ಹಾಸ್ಯಾಸ್ಪದವಾದಂಥ ಒಂದು ಕಾಮಿಡಿ ಕಮಿಟಿಯನ್ನು ಇಟ್ಕೊಂಡಿರುವಂಥ, ಕಾಮಿಡಿ ಅಸೆಂಬ್ಲಿಯನ್ನು ಇಟ್ಕೊಂಡಿರುವಂಥ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಮಾತನಾಡುವಂಥ ಯಾವ ಯೋಗ್ಯತೆ ಕೂಡ ಅವ್ರಿಗಿಲ್ಲ. ಇದು ರೈಟ್ ನ್ಯೂಸ್.